ಎಷ್ಟೇ ಕಿಚನ್ನ ಕ್ಲೀನ್ ಮಾಡಿದ್ರೂ ಪದೇ ಪದೇ ಗಲೀಜಾಗ್ತಾನೆ ಇರುತ್ತೆ. ಪದೇ ಪದೇ ಕ್ಲೀನ್ ಮಾಡ್ತಾನೆ ಇರಬೇಕು. ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ನೀಟಾಗಿ ಕಾಣಲ್ಲ, ಮತ್ತೆ ಗಲೀಜಾಗೋಗುತ್ತೆ. ಸೊ ಕನ್ಸಿಸ್ಟೆಂಟಾಗಿ ಕಿಚನ್ ನೀಟಾಗಿ ಇರಬೇಕು ಅಂದರೆ 20 ಹ್ಯಾಕ್ಸ್ ಫಾರ್ ಕ್ಲೀನ್ ಕಿಚನ್ ಏನೇನು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಜೊತೆಗೆ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಯೂಶ್ವಲ್ ಮನೇಲಿ ಇಡ್ಲಿನೇ ಮಾಡಿದ್ದೆ. ಇಡ್ಲಿ ಮಾಡೋಕ್ಕೆ ತುಂಬ ರೀಸನ್ಸ್ ಇದೆ. ಯಾಕೆಂದರೆ ಮನೇಲಿ ತುಂಬ ಇಷ್ಟ ಇಡ್ಲಿ. ವಾರಕ್ಕೊಂದು 2-3 ಸತಿ ಮಾಡಿದ್ರು ಕೂಡ ಚಪ್ಪರಿಸ್ಕೊಂಡು ತಿಂತಾರೆ. ಸೆಕೆಂಡು, ಚಿಕ್ಕ ಮಗಳಿಗೆ ಟಿಫನ್ ಬಾಕ್ಸ್ಗೆ ಇಡ್ಲಿ ಹಾಕಿದ್ರೆ ಹೊಟ್ಟೆ ತುಂಬ 5-6 ಇಡ್ಲಿ ನೀಟಾಗಿ ತಿನ್ಕೊಂಬಿಡ್ತಾಳೆ. ಅಂದರೆ ಫಸ್ಟ್ ಬ್ರೇಕಿಗೂ ಸೆಕೆಂಡ್ ಬ್ರೇಕಿಗೂ ಅದೇ ಹಾಕೊಂಡು ಹೋಗ್ತಾಳೆ. ನೀಟಾಗಿ ತಿನ್ಕೊಂಬಿಡ್ತಾಳೆ. ಒಂಥರ ನನಗೂ ನೆಮ್ಮದಿ ಅಂತಲೇ ಹೇಳ್ಬೋದು. ಅದಕ್ಕೆ ಮನೇಲಿ ಇಡ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ತುಂಬ ಹೆಲ್ದಿ ಫುಡ್ಡು, ಪ್ರೋಟೀನ್ ಇರುತ್ತೆ ಉದ್ದಿನಬೇಳೆ ಹಾಕಿರೋದ್ರಿಂದ. ಜೊತೆಗೆ ನಾನು ಮೆಂತ್ಯ ಕಾಳನ್ನ ಹಾಕಿರ್ತೀನಿ, ಮತ್ತು ಸಬ್ಬಕ್ಕಿ